ಈ ಮಧ್ಯದಲ್ಲಿ ನಾಳೆ 6ನೇ ಹಂತದ ಮತದಾನ, 6th ಫೇಸ್ ನಾಳೆ. ಒಟ್ಟು 7 ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. 5 ಆಗಿದ್ದಾವೆ. ನಾಳೆ 25ನೇ ತಾರೀಕು 6ನೇ ಹಂತದ ಮತದಾನ. 7ನೇ ಮತ್ತು ಕೊನೆಯ ಹಂತದ ಮತದಾನ 1ನೇ ತಾರೀಕು. 1ನೇ ತಾರೀಕು ಸಂಜೆ ಎಕ್ಸಿಟ್ ಪೋಲ್ಗಳು ಬರ್ತವೆ. ನಾಳೆ 6ನೇ ಹಂತದ ಮತದಾನ, 1ನೇ ತಾರೀಕು 7ನೇ ಮತ್ತು ಕೊನೆಯ ಹಂತದ ಮತದಾನ. ಆವತ್ತು ಸಂಜೆ ಎಕ್ಸಿಟ್ ಪೋಲ್ಗಳು ಬರ್ತವೆ. ನಾಲ್ಕನೇ ತಾರೀಕು ರಿಸಲ್ಟ್. 4ನೇ ತಾರೀಕು ಇಷ್ಟೊತ್ತಿಗಾಗಲೇ ಮತ್ತೆ ಬಿಜೆಪಿ ನೇತೃತ್ವದ NDA ಸರ್ಕಾರವ ಅಥವಾ ಬಿಜೆಪಿ ಅಲ್ಪಮತಕ್ಕೆ ಕುಸಿದು ಉಳಿದವರ ಬೆಂಬಲದೊಂದಿಗೆ ಸರ್ಕಾರ ಮಾಡುವ ಪರಿಸ್ಥಿತಿ ಬರುತ್ತಾ? INDA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ? ಎಲ್ಲ ಕ್ಲಿಯರ್ ಆಗಿರುತ್ತೆ 4ನೇ ತಾರೀಕು ಇಷ್ಟೊತ್ತಿಗೆ. ಇನ್ನು 12 ದಿವಸ ಅಷ್ಟೇ. ಆರನೆಯ ಹಂತದ ಮತದಾನ ಒಟ್ಟು 58 ಕ್ಷೇತ್ರಗಳಿಗೆ, 8 ರಾಜ್ಯಗಳ 58 ಕ್ಷೇತ್ರಗಳಿಗೆ 11,13,00,000 ಮತದಾರರು ತಮ್ಮ ಅಧಿಕಾರ ಚಲಾಯಿಸೋರಿದ್ದಾರೆ. ನಾಳೆ 889 ಅಭ್ಯರ್ಥಿಗಳ ಹಣ ಬರಹ ನಿರ್ಧರಿಸ್ತಾರೆ. 11,13,00,000 ಮತದಾರರು ಸೇರಿ ಬಿಹಾರದ 8 ಕ್ಷೇತ್ರ, ಹರಿಯಾಣದ 10 ಕ್ಷೇತ್ರ, ಜಾರ್ಖಂಡ್ನ 4, ಒಡಿಸ್ಸಾದ 6, ಉತ್ತರ ಪ್ರದೇಶದ 14, ಪಶ್ಚಿಮ ಬಂಗಾಳದ 8, ದೆಹಲಿಯ 7ಕ್ಕೆ 7 ಕ್ಷೇತ್ರ ಮತ್ತು ಜಮ್ಮು ಕಾಶ್ಮೀರದ 1 ಕ್ಷೇತ್ರ ನಾಳೆ ಮತದಾನ. ನಾಳೆ ದೆಹಲಿಯ 1 ಕ್ಷೇತ್ರದಿಂದ ಬಾನ್ಸುರಿ ಸ್ವರಾಜ್ ಪ್ರಮುಖ ಅಭ್ಯರ್ಥಿಗಳು. ಸುಷ್ಮಾ ಸ್ವರಾಜ್ ಅವರ ಮಗಳು ಬಾನ್ಸುರಿ. ಮನೇಕಾ ಗಾಂಧಿ ಸುಲ್ತಾನ್ಪುರ, ಉತ್ತರ ಪ್ರದೇಶದ ಸುಲ್ತಾನ್ಪುರದಿಂದ ಬಿಜೆಪಿ ಅಭ್ಯರ್ಥಿ. ಮೆಹಬೂಬಾ ಮುಫ್ತಿ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ, ಅನಂತನಾಗ್ನಿಂದ ಕ್ಯಾಂಡಿಡೇಟ್. ಮನೋಹರ್ ಲಾಲ್ ಖಟ್ಟರ್ ಹರಿಯಾಣದ ಮಾಜಿ ಮುಖ್ಯಮಂತ್ರಿ, ಕರ್ನಲ್ ಕ್ಷೇತ್ರದಿಂದ. ಪಶ್ಚಿಮ ಬಂಗಾಳದಲ್ಲಿ ತುಂಬಾ ಸುದ್ದಿಯಾದಂಥ ಹೈಕೋರ್ಟ್ನ ನಿವೃತ್ತ ಜಡ್ಜ್ ಅಭಿಜಿತ್ ಗಂಗೋಪಾಧ್ಯಾಯ ಅವರು ಕೂಡ ನಾಳೆ ಮತದಾನ ನಡೆಯಲಿರುವ ಕ್ಷೇತ್ರದ 1ರ ಅಭ್ಯರ್ಥಿ. ಮೊದಲ ಹಂತ 102 ಕ್ಷೇತ್ರಗಳಿಗೆ. ಸುಮ್ಮನೆ ಇರಲಿ ಅಂತ ಮತದಾನದ ಪ್ರಮಾಣವನ್ನು ತೋರಿಸ್ತಾ ಇದ್ವಿ. 102 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ನಡೀತು, 66.1% ವೋಟಿಂಗ್. 2ನೇ ಹಂತದಲ್ಲಿ 87 ಕ್ಷೇತ್ರಗಳಿಗೆ ಮತದಾನ ನಡೀತು, 66.7% ವೋಟಿಂಗ್. 3ನೇ ಹಂತಕ್ಕೆ 94 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ, 65.6% ವೋಟಿಂಗ್. 4ನೇ ಹಂತ 96 ಕ್ಷೇತ್ರಗಳಿಗೆ ಮತದಾನ, 69.1% ವೋಟಿಂಗ್. 5ನೇ ಹಂತದಲ್ಲಿ 49 ಕ್ಷೇತ್ರಗಳಿಗೆ ಮತದಾನ ಆಗಿದೆ, 62.2% ಮತದಾನ. ನಾಳೆ
6ನೆಯ ಹಂತ 58 ಕ್ಷೇತ್ರಗಳಿಗೆ ಮತದಾನ ಆಗಬೇಕು. 90% ಕ್ಷೇತ್ರಗಳಿಗೆ ಈಗ ಮತದಾನ ಆಗಿದೆ. 486 ಕ್ಷೇತ್ರಗಳಿಗೆ, 543ರ ಪೈಕಿ 486 ಕ್ಷೇತ್ರಗಳಿಗೆ ಮತದಾನ ಆಗಿದೆ. ನಾಳೆದು ಸೇರಿಸಿದ್ರೆ ಕೊನೆಯ ಹಂತದಲ್ಲಿ 57 ಕ್ಷೇತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.